ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಶಾಸಕರಾಗಿರುವಂತಹ ಧೀರಜ್ ಮುನ್ರಾಜ್ ಅವರು ಮತ್ತು ಪರೀಕ್ಷೆಯಲ್ಲಿ ಭಾಗಿಗಳಾಗ್ತಿರುವಂತಹ ವಿದ್ಯಾರ್ಥಿಗಳು ಸಹ ಇವತ್ತು ನಮ್ಮೊಂದಿಗೆ ಬಂದಿದ್ದಾರೆ. ಹಾಗಾಗಿ ಗೃಹ ಸಚಿವರ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿ ಇದನ್ನು ಗಮನಿಸಿ ಈ ಕ್ರಮವನ್ನು ವಹಿಸಲಿಕ್ಕೆ ಸಹಕಾರವನ್ನು ಕೊಡ್ತೀವಿ. ಇದನ್ನು ಆದ್ಯತೆ ಕೊಟ್ಟು ವಿದ್ಯಾರ್ಥಿಗಳ ಪರೀಕ್ಷೆ ಅಥವಾ ಉದ್ಯೋಗಕ್ಕೆ ಪರೀಕ್ಷೆಯನ್ನು ಬರೀಲಿಕ್ಕೆ ಸಜ್ಜಾಗಿರುವಂಥ ಈ ಫಲಾನುಭವಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕ್ರಮ ವಹಿಸುವಂಥ ಪ್ರಯತ್ನ ಆಗುತ್ತೆ ಅಂತ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಅವರಿಗೆ ಈ ತಕ್ಷಣವೇ ಕ್ರಮ ವಹಿಸುವಂಥದ್ದು ಆಗಬೇಕು ಅಂತ ಒತ್ತಾಯವನ್ನು ಮಾಡಿರುವಂಥದ್ದಾಗಿದೆ. ಖಂಡಿತ ವಿಶ್ವಾಸ ಇದೆ, ಮಾಡಲೇಬೇಕಿಲ್ಲದ ನೋಡಿ. ಏನು ಈ 402 ಪೋಸ್ಟಲ್ಲಿ 102 ಜನ ಆಲ್ ಟಿಕೆಟ್ ವಿತ್ ಆಲ್ ಟಿಕೆಟ್ ಇದೆ. ದೊರಕಿರೋ ಮಾಹಿತಿ ಮೇನ್ 6 ಸೆಲೆಕ್ಟ್ ಆಗಿದ್ದಾರೆ. UPSC ಮೇನ್ 6 ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ 100ಕ್ಕೆ 100 ಅವರು ಈ PSI ಎಕ್ಸಾಮ್ ನಲ್ಲಿ ಸೆಲೆಕ್ಟ್ ಆಗೇ ಆಗ್ತಾರೆ. ಅದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ. ಸೊ ಇವರಿಗೆ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಬೇಕು. ಯಾಕಂದ್ರೆ ಒಂದು ವರ್ಷದಿಂದನೇ ದಿನಾಂಕ ನಿಗದಿ ಆಗಿರುವಂಥದ್ದಿದೆ. ಎಲ್ಲ ಒಂದು ಕಡೆ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಿರ್ಲಕ್ಷ್ಯದಿಂದ ಅದೇ ದಿನಾಂಕವನ್ನು ಗೊತ್ತಿಲ್ಲದೇನೋ ಅದೇ ದಿನಾಂಕವನ್ನು ನಿಗದಿ ಮಾಡಿರುವಂಥದ್ದು ಅವರ ನಿರ್ಲಕ್ಷ್ಯ, ಅವರ ನೆಗ್ಲಿಜೆನ್ಸ್, ಅವರ ಇರ್ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಇದನ್ನು ತಕ್ಷಣ ಎಕ್ಸಾಮಿನೇಷನ್ ಅಥಾರಿಟಿಯವರು ಸರಿಪಡಿಸ್ಕೋಬೇಕು. ನಾವು ಗೃಹ ಸಚಿವರಲ್ಲಿ ಕೇಳ್ಕೊಂಡಿದ್ದೀವಿ, ಕೋರಿಕೆಯನ್ನು ಸಲ್ಲಿಸಿದ್ದೀವಿ, ಒತ್ತಾಯವನ್ನು ಮಾಡಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ. ಹಾಗಾಗಿ ಅವರು ಮಾಡ್ತಾರೆ ಅಂತ 100ಕ್ಕೆ 100 ವಿಶ್ವಾಸ ಇದೆ. ಖಂಡಿತ ಗೃಹ ಸಚಿವರು ತಮ್ಮ ಇಲಾಖೆ ಮೂಲಕ ಎಕ್ಸಾಮಿನೇಷನ್ ಅಥಾರಿಟಿಯನ್ನು ಒತ್ತಾಯವನ್ನು ಮಾಡಿ ಮುಂದೂಡಿಕೆ ಆಗುವಂಥದ್ದು ಆಗುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕೆಂದ್ರೆ ಇದು ನ್ಯಾಯಬದ್ಧವಾಗಿರುವಂಥದ್ದು. ಆ ವಿದ್ಯಾರ್ಥಿಗಳಿಗೆ 100ಕ್ಕೆ 100 ಆಯ್ಕೆ ಆಗುವಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ಬಿಟ್ರೆ ಹೇಗೆ? ಅದು ಎಕ್ಸಾಮು ಒಂದು ನ್ಯಾಯ ದೊರಕಂತ ಆಗಲ್ಲ ಅಂತ. ಹಾಗಾಗಿ ನಾವು ಸಹ ಇವತ್ತು ಬಂದು ಭೇಟಿ ಮಾಡಿ ಸರ್ಕಾರವನ್ನು ಒತ್ತಾಯವನ್ನು ಮಾಡಿದ್ದೀವಿ. ಹಾಗಾಗಿ ಅದ್ರ ಬಗ್ಗೆ ಏನು ಅನುಮಾನನೇ ಇರಲಿಲ್ಲ. ಚಂದ್ರಶೇಖರ್ ಅವರನ್ನು ಬಹಳ ಸ್ಪಷ್ಟವಾಗಿ ಅವರೇನು ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಪತ್ರದಲ್ಲೇ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಲ್ಲವೂ ಸಚಿವರಾದಂಥ ಅಂದಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರ ಮಾರ್ಗದರ್ಶನ, ಅವರ ನಿರ್ಣಯ ಪ್ರಕಾರವಾಗಿ ಎಲ್ಲ ರೀತಿಯಾದಂಥ ಹಣ ವರ್ಗೀಕರಣ, ಹಣವನ್ನು ಟ್ರಾನ್ಸ್ಫರ್ ಮಾಡಿರುವಂಥದ್ದು ಮತ್ತು ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿರೋದು, ಎಲೆಕ್ಷನ್ಗೆ ಬಳಕೆ ಆಗಿರುವಂಥದ್ದು, ತೆಲಂಗಾಣಕ್ಕಾಗಲಿ ಬಳ್ಳಾರಿ ಆಗಲಿ ಈ ರೀತಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಆಗಿರೋದು ಭಾಳ ಸ್ಪಷ್ಟವಾಗಿದ್ದು ಕಂಡಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಈ ದಿಕ್ಕಿನಲ್ಲಿ ವಿಫಲವಾಗಿದೆ. ಇನ್ನು FIRನಲ್ಲೂ ಅವರ ಹೆಸರುಗಳನ್ನು ಹಾಕೊಳ್ಳದ ಕಾರಣ ಇವತ್ತು ಭಾಳ ಸ್ಪಷ್ಟವಾಗಿ ಇಡಿ ಈ ಚಾರ್ಜ್ ಶೀಟ್ ಮಾಡಿರುವಂಥದ್ದು ಭಾಳ ಸ್ಪಷ್ಟತೆಯನ್ನು ಕಂಡಿರೋದು. ಅವರ ಜೊತೆಯಲ್ಲಿ ಇನ್ನು ಬೇರೆ ಬೇರೆಯವರು ಸಹಚರರು ಇದರಲ್ಲಿ ಭಾಗಿಗಳಾಗಿದ್ದಾರೆ. ಇನ್ನು ಮುಂದಿನ ಹೆಚ್ಚಿನ ತನಿಖೆ ಆದಾಗ ಇನ್ನು ಹೆಚ್ಚು ಬೆಳಕಿಗೆ ಬರುವಂಥದ್ದಾಗುತ್ತೆ. ಇನ್ನು ಮುಖ್ಯವಾಗಿ ಮೇನ್ ವ್ಯಕ್ತಿಗಳು ಇನ್ನೂ ಬೆಳಕಿಗೆ ಬರುವಂಥದ್ದಾಗುತ್ತೆ. ಇನ್ನು ಮೇನ್ ವ್ಯಕ್ತಿಗಳು ಇನ್ನು ತಲುಪಬೇಕಾಗುತ್ತೆ. ಯಾರು ಸರ್ ಮೇನ್ ವ್ಯಕ್ತಿಗಳು? ಗೊತ್ತಾಯ್ತು. ನಾನು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗತ್ತಾ? ಬರಲಿ, ಇನ್ವೆಸ್ಟಿಗೇಷನ್ ಆಗಲಿ, ಗೊತ್ತಾಗುತ್ತೆ. ಅಲ್ಲ ಸರ್, ಈಗ ಸರ್ ಎಲೆಕ್ಷನ್ಗೆ ಹಣ ಬಳಕೆ ಆಗಿದೆ ಅಂದಮೇಲೆ ಅವ್ರ ಕೇಂದ್ರದ ನಾಯಕರ ಅಣತಿ ಇಲ್ಲದೆ ಆಗಿರುತ್ತಾ ಅಂತ? ಖಂಡಿತ ಅವ್ರ ಪಕ್ಷ ಇವಾಗ ಒಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ಸಂಪೂರ್ಣವಾಗಿ ಆಪಾದನೆಯನ್ನು ಭಾಳ ಸ್ಪಷ್ಟವಾಗಿ ಅವರ ಒಂದು ಆಶೀರ್ವಾದದಲ್ಲಿ ಆಗಿದೆ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಆಪಾದನೆ ಮಾಡ್ತಾ ಇದ್ದೀವಿ. ಅವತ್ತು ಮಾಡಿದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ, ಯಾವತ್ತೂ ಹೇಳ್ತಾ ಇದ್ದೀವಿ. ಹಾಗಾಗಿ ಎಲೆಕ್ಷನ್ ಬಳಕೆ ಆಗಿದೆ ಅಂದರೆ ಖಂಡಿತ ಎಲ್ಲ ಹ್ಯಾಂಡ್ ಇನ್ ಗ್ಲೋನೇ ಇರುತ್ತೆ. ಹಾಗಾಗಿ 100% ಟ್ರಾನ್ಸ್ಫರ್ ಆಗಿರೋದು, 100% ಪೇಮೆಂಟ್ ಆಗಿರುವಂಥದ್ದಿದೆ. 100% ನೇರವಾಗಿ ಖಜಾನೆಯಲ್ಲಿ, ಇತಿಹಾಸದಲ್ಲಿ ಯಾವ ಸರ್ಕಾರದಲ್ಲೂ ಖಜಾನೆಯಿಂದನೇ ನೇರವಾಗಿ ಹಿಂಗೆ 100% ಅಕೌಂಟ್ಗಳಿಗೆ ಹೋಗಿರೋದು ಇಡೀ ದೇಶದಲ್ಲಿ ಇತಿಹಾಸ ಏನಾದ್ರು ನಿರ್ಮಾಣ ಆಗಿದ್ರೆ ಇದು ಈ ಕೇಸಲ್ಲೇ ಇತಿಹಾಸ ನಿರ್ಮಾಣ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ CM ಅವರು ಹೊಣೆ ಹೊರಬೇಕು ಅಂತ ಹೇಳ್ತೀರಾ ಸರ್? ಖಂಡಿತ ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಯಾಕೆಂದರೆ ಆರ್ಥಿಕ ಇಲಾಖೆಯಿಂದನೇ ನೇರವಾಗಿ ಹಣ ವರ್ಗಾವಣೆ ಆಗಿರುವಂಥದ್ದಿದೆ. ಹುಜೂರ್ ಖಜಾನೆಯಿಂದನೇ ನೇರವಾಗಿ ವರ್ಗಾವಣೆ ಆಗಿದೆ. ಹಾಗಾಗಿ ಹಣಕಾಸಿನ ಇಲಾಖೆಯ ಸಹಕಾರ ಇಲ್ಲದೆ ಇದು ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿರುವಂಥದ್ದಿದೆ. ಹಾಗಾಗಿ ಇದರಲ್ಲಿ ಏನು ಅನುಮಾನ ಇಲ್ಲ.
ಇವತ್ತು ಬೆಳಕಿಗೆ ಬಂದಿರೋಂಥದ್ದು, ಇವತ್ತೇನು ಚಾರ್ಜ್ ಶೀಟ್ ಆಗಿರೋಂಥದ್ದು ಭಾಳ ಸ್ಪಷ್ಟವಾಗಿ ಬೆಳಕು ಚೆಲ್ಲೋಂಥದ್ದಾಗಿದೆ. ಸೊ ಮೊದಲು ಆಪಾದನೆ ಆಗ್ತಿತ್ತು, ಈಗ ಭಾಳ ಸ್ಪಷ್ಟವಾಗಿ ಸಾಕ್ಷಿ ಸಮೇತ ವಿತ್ ಎನ್ಕ್ವೈರಿ ವಿತ್ ಇನ್ವೆಸ್ಟಿಗೇಷನ್ ಎಲ್ಲವೂ ಸತ್ಯವು ಹೊರಗೆ ಬಂದಿರುವಂಥದ್ದು. ಇನ್ನು ಕಾಲಕ್ರಮೇಣ ಇನ್ನೂ ಹೆಚ್ಚಿನ ತನಿಖೆಯಾಗಿ ಇನ್ನೂ ಬೇರೆ ಬೇರೆ ವ್ಯಕ್ತಿಗಳು ಇದಕ್ಕೆ ಕೈ ಜೋಡಿಸಿರುವಂಥವ್ರನ್ನ ಬೆಳಕಿಗೆ ಬರುವಂಥದ್ದಾಗುತ್ತೆ. ರಾಮೇಶ್ವರಂ ಕೆಫೆಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬಿಜೆಪಿ ಆಫೀಸ್ ಸ್ಫೋಟ ಮಾಡೋದಕ್ಕೂ ಷಡ್ಯಂತ್ರ ನಡೆಸಿದ್ರು ಅಂತ ಉಲ್ಲೇಖ ಮಾಡಿ ಬಿಜೆಪಿ ಆಫೀಸ್ಗೆ ಇಡಬೇಕಾಯ್ತು. ಈ ಭಯೋತ್ಪಾದಕ ತಂಡಗಳು ಇಡೀ ದೇಶದ ಶಾಂತಿನೇ ಕದಡಿಸಬೇಕು, ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ದೇಶ ಪರವಾಗಿ ಒಂದು ದೇಶದ ಅಖಂಡತೆ ಏಕತೆಗಾಗಿ ದುಡಿತಿರುವಂಥ ಪಕ್ಷವನ್ನು ಅದನ್ನು ಟಾರ್ಗೆಟ್ ಮಾಡಬೇಕು ಅನ್ನುವಂಥ ಭಾಳ ಸ್ಪಷ್ಟ ಉದ್ದೇಶದಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅದು ಯಾಕೋ ಹುಸಿಯಾಗಿದೆ. ಇದೇ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಮಾಡಿದಾಗ ಇದೇ ಕಾಂಗ್ರೆಸ್ ಸರ್ಕಾರ ಏನು ಹೇಳಿದ್ರು, ಇದು ವೈಯಕ್ತಿಕ ವ್ಯಾಪಾರದ ದ್ವೇಷ ವೈಮನಸ್ಸಿನಿಂದ ಆಗಿರೋದು ಅಂತ ಆಗಲೇ ಹೇಳಿಕೆ ಕೊಟ್ಬಿಟ್ಟಿದ್ದರು. ಈ ರೀತಿ ಹಲವಾರು ಪಾಕಿಸ್ತಾನ್ ಜಿಂದಾಬಾದ್, ಬೇರೆ ಬೇರೆ ಸಂದರ್ಭದಲ್ಲಿ ಜೈ ಶ್ರೀರಾಮ್, ಇನ್ನೊಂದು ಹಲವಾರು ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಹಲ್ಲೆ ಆಗಿರುವಂಥದ್ದು, ಹತ್ಯೆ ಆಗಿರುವಂಥದ್ದು ಇವೆಲ್ಲವೂ ನೋಡಿದಾಗ ಈ ಭಯೋತ್ಪಾದಕ ತಂಡಗಳನ್ನು ನಿಜಕ್ಕೂ ಬಲಿ ಹಾಕುವಂಥ ಕೆಲಸಗಳು ಆಗ್ತಿಲ್ಲ. ಅವ್ರ ಮೇಲೇನೋ ಒಂದು ಮೃದು ಧೋರಣೆ ತುಷ್ಟೀಕರಣದ ರಾಜಕಾರಣ ಆಗಿ ಇಲ್ಲೆಲ್ಲೋ ಒಂದು ಕಡೆ ಅವರಿಗೆ ಉತ್ತೇಜನ ಸಿಗೋ ರೀತಿಯಲ್ಲಿ ಆಗ್ತಿರೋದು ನಿಜಕ್ಕೂ ದುರದೃಷ್ಟ. ದೇಶದ ಭದ್ರತೆಗೆ ಇದು ಆತಂಕಕಾರಿಯಾಗಿದೆ. ಹಾಗಾಗಿ ಈಗೆಲ್ಲ ಸಿಗಾಕೊಂಡಿರುವಂಥ ಈ ರಾಮೇಶ್ವರಂ ಕೆಫೆನಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಿದೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ವ್ಯಕ್ತಪಡಿಸ್ತಿದ್ರು ಅವ್ರಿಗೆ ಕೊಡ್ತಿದ್ದಂಥ ಹೇಳಿಕೆಗೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದೆ. ಸತ್ಯ ಇವತ್ತು ಗೊತ್ತಾಗಿದೆ. ಹಾಗಾಗಿ BJP ಪಕ್ಷನೂ ಯಾವ ರೀತಿ ಗುರಿ ಮಾಡಿದರು, ಈ ರೀತಿ ಭಯೋತ್ಪಾದಕ ಚಟುವಟಿಕೆಗಳು ಯಾವ ಮಟ್ಟದಲ್ಲಿದೆ, ಯಾವ ಮನಸ್ಥಿತಿಯಲ್ಲಿದ್ದಾರೆ, ಶಾಂತಿಯನ್ನು ಕದಡಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಆಗ್ತದೆ. ಹಾಗಾಗಿ ಈಗಲೂ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀವಿ, ಇವರನ್ನು ಸದೆ ಬಡೀರಿ, ಇವರಿಗೆ ಯಾವುದೇ ಕಾರಣದಲ್ಲೂ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದೀವಿ. ಹಾಗಾಗಿ ಎಲೆಕ್ಷನ್ ಬಳಕೆ ಆಗಿದೆ ಅಂದರೆ ಖಂಡಿತ ಎಲ್ಲ ಹ್ಯಾಂಡ್ ಇನ್ ಗ್ಲೋನೇ ಇರುತ್ತೆ. ಹಾಗಾಗಿ 100% ಟ್ರಾನ್ಸ್ಫರ್ ಆಗಿರೋದು, 100% ಪೇಮೆಂಟ್ ಆಗಿರೋವಂಥದ್ದಿದೆ. 100% ನೇರವಾಗಿ ಖಜಾನೆಯಲ್ಲಿ, ಇತಿಹಾಸದಲ್ಲಿ ಯಾವ ಸರ್ಕಾರದಲ್ಲೂ ಖಜಾನೆಯಿಂದನೇ ನೇರವಾಗಿ ಹಿಂಗೆ 100% ಅಕೌಂಟ್ಗಳಿಗೆ ಹೋಗಿರೋದು ಇಡೀ ದೇಶದಲ್ಲಿ ಇತಿಹಾಸ ಏನಾದ್ರು ನಿರ್ಮಾಣ ಆಗಿದ್ರೆ ಇದು ಈ ಕೇಸಲ್ಲೇ ಇತಿಹಾಸ ನಿರ್ಮಾಣ ಆಗಿರೋಂಥದ್ದು. ಈ ಪ್ರಕರಣದಲ್ಲಿ CM ಅವರು ಹೊಣೆ ಹೊರಬೇಕು ಅಂತ ಹೇಳ್ತೀರಾ ಸರ್? ಖಂಡಿತ ಅದ್ರ ಬಗ್ಗೆ ಏನು ಅನುಮಾನನೇ ಇಲ್ಲ. ಯಾಕೆಂದರೆ ಆರ್ಥಿಕ ಇಲಾಖೆಯಿಂದನೇ ನೇರವಾಗಿ ಹಣ ವರ್ಗಾವಣೆ ಆಗಿರುವಂಥದ್ದಿದೆ. ಹುಜೂರ್ ಖಜಾನೆಯಿಂದನೇ ನೇರವಾಗಿ ವರ್ಗಾವಣೆ ಆಗಿದೆ. ಹಾಗಾಗಿ ಹಣಕಾಸಿನ ಇಲಾಖೆಯ ಸಹಕಾರ ಇಲ್ಲದೆ ಇದು ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಈಗಾಗಲೇ ಹೇಳಿರುವಂಥದ್ದಿದೆ. ಹಾಗಾಗಿ ಇದರಲ್ಲಿ ಏನು ಅನುಮಾನ ಇಲ್ಲ. ಇವತ್ತು ಬೆಳಕಿಗೆ ಬಂದಿರುವಂಥದ್ದು, ಇವತ್ತೇನು ಚಾರ್ಜ್ ಶೀಟ್ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಬೆಳಕು ಚೆಲ್ಲೋಂಥದ್ದಾಗಿದೆ. ಸೊ ಮೊದಲು ಆಪಾದನೆ ಆಗ್ತಿತ್ತು, ಈಗ